ಆತ್ಮೀಯರೇ, ಒಂದು ಕಾಲದಲ್ಲಿ ಕರಾವಳಿ ಜಿಲ್ಲೆಗಳಾದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಸಾಮರಸ್ಯ ಹಾಗೂ ಶಾಂತಿಯ ಕೇಂದ್ರ ಬಿಂದುವಾಗಿತ್ತು. ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿ ಬಾಳುತ್ತಿದ್ದರು. ಹಿಂದೂ, ಮುಸ್ಲಿಂ, ಕ್ರೈಸ್ತರನ್ನದೇ ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ, ಸಹೋದರತೆಯಿಂದ, ಶಾಂತಿಯಿಂದ ಬಾಳುತ್ತಿದ್ದ ಕಾಲವಾಗಿತ್ತದು. ಆದರೆ ಅದೇನಾಯ್ತಂತ ಯಾರಿಗೂ ಗೊತ್ತಿಲ್ಲ. ಕೋಮುವಾದವೆಂಬ ಮಹಾವ್ಯಾಧಿ ಕರಾವಳಿಯ ಉಭಯ ಜಿಲ್ಲೆಗೂ ವ್ಯಾಪಿಸಿತು. ಕೋಮುದಲ್ಲುರುವಿಂದ ಹಲವಾರು ಅಮಾಯಕರು ಬಲಿಯಾದ್ರು. ಇನ್ನು ಕೂಡ ಬಲಿಯಾಗ್ತಾನೆ ಇದ್ದಾರೆ. ಹಲವಾರು ಪ್ರಾಣಹಾನಿಯಾಯಿತು, ಹಲ್ಲೆಗಳಾಯಿತು. ಅದೇ ರೀತಿ ಪರಸ್ಪರ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿದ್ದ ಹಿಂದೂ ಮುಸ್ಲಿಮರು ಪರಸ್ಪರ ದ್ವೇಷಿಸತೊಡಗಿದರು. ಅದೇ ರೀತಿ ಕೋಮು ಗಲಭೆಗಳಿಗೂ ಕಾರಣವಾಯಿತು. ಎಲ್ಲೂ ಕಂಡು ಕೇಳರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಕೋಮುದಲ್ಲರಿಯಿಂದ ವ್ಯಾಪಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಲೆ ತಗ್ಗಿಸುವಂತಾಯಿತು. ಉಭಯ ಜಿಲ್ಲೆಯ ಹೆಚ್ಚಿನ ಯುವಕರು ಕೋರ್ಟು ಕೇಸು ಅಂತ ಕೇಸು ಹಾಕಿಸಿಕೊಂಡು ಅಲ್ಲಿಂದ ಇಲ್ಲಿಗೆ ಅಂತ ತಮ್ಮ ಸಮಯದ ಜೊತೆ ದುಡಿಮೆಯ ಹಣವನ್ನು ಕೂಡ ವೆಚ್ಚ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಯುವಕರು ಇಂದಿಗೂ ಕೂಡ ಕೇಸು ಜಡಿಸಿಕೊಂಡು ಜೈಲಲ್ಲಿ ಕೊಲೆತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ಜನಸಾಮಾನ್ಯರು ಕೆಲಸಕ್ಕೆ ಹೋಗುವಾಗ ಎಲ್ಲಿಯೋ ಕೋಮುವಾದದಿಂದ ನಾನು ಕೊಲೆಯಾಗುತ್ತೇನೋ ಎನ್ನುವ ಭಯದಿಂದ ಮನೆಗೆ ಹಿಂತಿರುಗುವಂತಹ ಪರಿಸ್ಥಿತಿ. ಇಂತಹ ಸಮಯದಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ SYS ಕರ್ನಾಟಕ ರಾಜ್ಯ ಸಮಿತಿಯು ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿಯ ಕುಂದಾಪುರದಿಂದ ದಕ್ಷಿಣ ಕನ್ನಡದ ಸುಳ್ಯದ ತನಕ ಸೌಹಾರ್ದ ಸಂಚಾರ ಎಂಬ ಯಾತ್ರೆ ಪ್ರಾರಂಭಿಸಿದೆ. ಶಾಂತಿ, ಸೌಹಾರ್ದತೆ, ಸಾಮರಸ್ಯವನ್ನು ಸಾರುವ ಎಲ್ಲ ಧರ್ಮದ ಮುಖಂಡರುಗಳು, ನಾಗರಿಕರು ಎಲ್ಲರೂ ಕೂಡ ಜೊತೆಯಾಗಿ ಕೈ ಹಿಡಿದುಕೊಂಡು ಸಾಗುವಂತಹ ಸುಂದರ ದೃಶ್ಯ ಕರಾವಳಿಯ ಕುಂದಾಪುರದಿಂದ ಜುಲೈ 14ರಂದು ಪ್ರಾರಂಭಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಜುಲೈ 16ರಂದು ಸಮಾಪನೆಗೊಳ್ಳುವಂತಹ ಈ ಸೌಹಾರ್ದ ಸಂಚಾರ ಯಾತ್ರೆಯು ಜುಲೈ 14ರಂದು ಸಮಯ 5:30 ಗಂಟೆಗೆ ಸರಿಯಾಗಿ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿಗೆ ಆಗಮಿಸುವಾಗ ನೀವೆಲ್ಲರೂ ಶಾಂತಿ, ಸೌಹಾರ್ದತೆ, ಸಾಮರಸ್ಯವನ್ನು ಬಯಸುವ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಸೌಹಾರ್ದ ಸಂಚಾರದಲ್ಲಿ ಪಾಲ್ಗೊಳ್ಳಿ ಅಂತ ವಿನಂತಿಸಿಕೊಳ್ಳುತ್ತಾ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ.